ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಹಿಂದೂ ಪುರಾಣಗಳಲ್ಲಿ ಪ್ರಸ್ತಾಪಿಸಿರುವ ಮಹಾದೇವ ಶಿವನ ಪಂಚಮುಖಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿವನನ್ನು 5 ಮುಖಗಳೊಂದಿಗೆ ವರ್ಣಿಸಲಾಗಿದೆ. ಇದನ್ನು ಸಾಮಾನ್ಯವಾಗಿ ಪಂಚಮುಖ ಅಥವಾ ಪಂಚನಾನ ಎಂದು ಕರೆಯಲಾಗುತ್ತದೆ. ಪ್ರತಿ ಮುಖವು ಶಿವನ ದೈವಿಕ ಸಾರದ ವಿಶಿಷ್ಟ ಅಂಶಗಳನ್ನು ಸಂಕೇತಿಸುತ್ತದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ಈ ಮುಖಗಳು ಸೃಷ್ಟಿ, ರಕ್ಷಣೆ, ಪರಿವರ್ತನೆ, ಸರ್ವೋಚ್ಚ ಸಾರ ಮತ್ತು ಜ್ಞಾನದಲ್ಲಿ ಶಿವನ ಪಾತ್ರಗಳನ್ನು ಸಾಕಾರಗೊಳಿಸುತ್ತವೆ. ಸದ್ಯೋಜಾತ ಪಶ್ಚಿಮಾಭಿಮುಖ. ಇದು ಭೂಮಿಯ ಅಂಶವನ್ನು ಪ್ರತಿನಿಧಿಸುತ್ತದೆ. ಶಿವನ ಸದ್ಯೋಜಾತ ಮುಖವು ರಚನಾ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಭೂಮಿ ಅಂಶದೊಂದಿಗೆ ಸಂಯೋಜಿತವಾಗಿರುವ ಈ ಶಿವನ ಮುಖವು ಸ್ಥಿರತೆ, ಬೆಳವಣಿಗೆ ಮತ್ತು ಸೃಜನಶೀಲತೆಯನ್ನು ಮತ್ತು ಎಲ್ಲಾ ಜೀವಿಗಳ ಆರಂಭವನ್ನು ಸೂಚಿಸುತ್ತದೆ. ಸದ್ಯೋಜಾತ ಅಂದರೆ ತಕ್ಷಣ ಜನಿಸಿದವನು ಎಂಬುದಾಗಿ ಅರ್ಥವಾಗುತ್ತದೆ. ಇದು ರಚನೆಯ ಸ್ವಯಂ ಸ್ಫೂರ್ತಿಯ ಸ್ವಭಾವ ಮತ್ತು ಹೊಸ ಜೀವವನ್ನು ಸೃಷ್ಟಿಸುವ ಶಿವನ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಸದ್ಯೋಜಾತನ ಪ್ರಕೃತಿಯ ಸೃಜನಶೀಲ ಚಕ್ರವು ಸಸ್ಯಗಳಿಂದ ಪ್ರಾಣಿಗಳವರೆಗೆ ಎಲ್ಲಾ ಜೀವಿಗಳ ಬೆಳವಣಿಗೆ ಶಕ್ತಿಯನ್ನು ಪ್ರತಿನಿಧಿಸುವ ಮತ್ತು ಜನನ ಪುನರುತ್ಥಾನದ ಚಕ್ರವನ್ನು ನಡೆಸುವ ಸೃಜನಾತ್ಮಕ ಜೀವಶಕ್ತಿಯ ರೂಪವಾಗಿದೆ. ಸದ್ಯೋಜಾತನು ಭೂಮಿ ಅಂಶದೊಂದಿಗೆ ಸಂಬಂಧ ಹೊಂದಿದ್ದು ಜೀವವನ್ನು ನಿರಂತರವಾಗಿ ಬೆಳೆಸುವ ಶಿವನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಭೂಮಿಯು ಸದ್ಯೋಜಾತನಂತೆಯೇ ಸ್ಥಿರ ಮತ್ತು ಪೋಷಕವಾಗಿದೆ. ಹೊಸ ಜೀವ ರೂಪಗಳನ್ನು ಹುಟ್ಟಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಅವುಗಳ ಬೆಳವಣಿಗೆಗೆ ಪೂರಕವಾಗಿದೆ. ಹಿಂದೂ ತತ್ವಜ್ಞಾನದಲ್ಲಿ ಭೂಮಿ ಅಂಶವು ಭೌತಿಕ ಅಸ್ತಿತ್ವದ ಆಧಾರವಾಗಿದ್ದು ಎಲ್ಲಾ ಸೃಷ್ಟಿಯ ಮೂಲವನ್ನು ನೀಡುವ ಭದ್ರವಾದ ಬುನಾದಿಯಾಗಿದೆ. ಭಕ್ತರ ದೃಷ್ಟಿಯಿಂದ ಸದ್ಯೋಜಾತನು ಬಿತ್ತನೆಯ ಬಣ್ಣವನ್ನು ಹೊಂದಿರುವ ಮಣ್ಣಿನಂತೆ ಕಾಣಿಸಿಕೊಂಡಿದ್ದಾನೆ. ಅದು ಬೆಳೆ ಮತ್ತು ಕೃಷಿಗೆ ಅಥವಾ ಕನಸುಗಳ ಹಾಗೂ ಆಕಾಂಕ್ಷೆಗಳ ರೂಪದಲ್ಲಿ ಬೀಜವನ್ನು ಬಿತ್ತುವ ಸ್ಥಳವಾಗಿದೆ. ರೈತರು, ಶಿಲ್ಪಿಗಳು, ಹೊಸದನ್ನು ಸೃಷ್ಟಿಸುವವರು ಸದ್ಯೋಜಾತನ ಕೃಪೆಯನ್ನು ಬೇಡುವರು, ಏಕೆಂದರೆ ಅವನ ಆಶೀರ್ವಾದವು ಅವರ ಪ್ರಯತ್ನಗಳಿಗೆ ಬೆಂಬಲವಾಗುತ್ತದೆ ಮತ್ತು ಅವರ ಸೃಷ್ಟಿಗಳನ್ನು ಜೀವಂತಗೊಳಿಸುತ್ತದೆ. ಒಂದು ಕಥೆಯ ಪ್ರಕಾರ ಸದ್ಯೋಜಾತನನ್ನು ಪೂಜಿಸುತ್ತಿದ್ದ ಒಬ್ಬ ಸರಳ ಕುಂಬಾರನು ತನ್ನ ಕೆಲಸದಲ್ಲಿ ಶಿವನ ಮಾರ್ಗದರ್ಶನವನ್ನು ಬೇಡುತ್ತಾನೆ. ಪ್ರತಿದಿನ ಬೆಳಗ್ಗೆ ತನ್ನ ಮಣ್ಣಿನ ಪಾತ್ರೆಗಳನ್ನು ತಯಾರಿಸುವ ಮೊದಲು ಸದ್ಯೋಜಾತನಿಗೆ ಪ್ರಾರ್ಥಿಸುತ್ತಿದ್ದನು. ಒಂದು ದಿನ ಸದ್ಯೋಜಾತನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳುತ್ತಾನೆ, ನಿನ್ನ ಕಲೆಯು ಆಶೀರ್ವಾದಿತವಾಗಿದೆ. ನೀನು ಸೃಷ್ಟಿಸುವ ಪ್ರತಿಯೊಂದು ವಸ್ತುವು ಈ ಜಗತ್ತಿನಲ್ಲಿ ಒಂದು ಉದ್ದೇಶವನ್ನು ಹೊಂದಿದೆ. ಪ್ರೀತಿಯಿಂದ ಮತ್ತು ಕಾಳಜಿಯೊಂದಿಗೆ ಸೃಷ್ಟಿಸು, ಇದರಿಂದ ಇತರರಿಗೆ ಸಂತೋಷವನ್ನು ತರುವುದು. ಈ ಘಟನೆಯಿಂದ ಪ್ರೇರಿತನಾದ ಕುಂಬಾರನು ಪ್ರತಿಯೊಂದು ವಸ್ತುವನ್ನು ಶ್ರದ್ಧೆಯಿಂದ ತಯಾರಿಸುತ್ತಾನೆ ಮತ್ತು ಜನರು ದೂರದಿಂದಲೂ ಅವನ ಸುಂದರವಾದ, ಸ್ಥಿರವಾದ ಪಾತ್ರೆಗಳನ್ನು ಕೊಳ್ಳಲು ಬರುತ್ತಾರೆ. ಈ ಕಥೆಯು ಸದ್ಯೋಜಾತನ ಸೃಷ್ಟಿಯ ಮೇಲಿನ ಪ್ರಭಾವವನ್ನು ತೋರಿಸುತ್ತದೆ ಮತ್ತು ಸೃಷ್ಟಿಯ ಪ್ರತಿಯೊಂದು ಕೃತ್ಯವೂ ಅತಿ ಚಿಕ್ಕದಾದರೂ ಅಮೂಲ್ಯ ಮತ್ತು ಅರ್ಥಪೂರ್ಣ ಎಂಬುದನ್ನು ಸಾರುತ್ತದೆ. ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸದ್ಯೋಜಾತನ ಆರಾಧನೆ ವಿಶೇಷ ಮಹತ್ವವನ್ನು ಹೊಂದಿದೆ. ಈ ಹಬ್ಬದ ವೇಳೆ ಭಕ್ತರು ಶಿವನ 5 ಮುಖಗಳನ್ನು ಆಚರಿಸುತ್ತಾರೆ ಮತ್ತು ಸದ್ಯೋಜಾತನನ್ನು ಧ್ಯಾನಿಸುತ್ತಾರೆ. ಹೊಸ ಆರಂಭಗಳಿಗಾಗಿ ಆಶೀರ್ವಾದವನ್ನು ಬೇಡುವರು. ಈ ರಾತ್ರಿ ಶಿವನ ಸೃಜನಾತ್ಮಕ ಶಕ್ತಿ ಅತಿ ಶ್ರೇಷ್ಠ ಮಟ್ಟದಲ್ಲಿರುವುದಾಗಿ ನಂಬಲಾಗುತ್ತದೆ ಮತ್ತು ಸದ್ಯೋಜಾತನ ಧ್ಯಾನ ಮಾಡುವವರು ಸ್ಫೂರ್ತಿ ಮತ್ತು ಹೊಸ ಚೇತನವನ್ನು ಪಡೆಯುತ್ತಾರೆ. ಈ ಹಬ್ಬದ ಸಮಯದಲ್ಲಿ ಸದ್ಯೋಜಾತಂ ಪ್ರಪದ್ಯಮಿ ಸದ್ಯೋಜಾತ ವೈ ನಮೋ ನಮಃ. ಭಾವೆ ಭಾವೆ ನಾಟಿ ಭಾವೆ ಭವಸ್ವಮಾಂ ಭಾವೋದ್ಭವಯ ನಮಃ. ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರದ ಅರ್ಥವೆಂದರೆ, ನಾನು ಮೊದಲ ಜನ್ಮದಲ್ಲಿ ಆಶ್ರಯ ಪಡೆಯುತ್ತೇನೆ. ನಿಜವಾಗಿ ನಾನು ಮೊದಲ ಜನ್ಮಕ್ಕೆ ನಮಸ್ಕರಿಸುತ್ತೇನೆ. ಹುಟ್ಟಿದ ನಂತರ ಜನ್ಮಕ್ಕೆ ನನ್ನನ್ನು ಒಪ್ಪಿಸಬೇಡ. ಹುಟ್ಟಿನಿಂದಾಚೆಗೆ ನನಗೆ ಮಾರ್ಗದರ್ಶನ ಮಾಡು. ಜನ್ಮಕಾರಕನಿಗೆ ನಾನು ನಮಸ್ಕರಿಸುತ್ತೇನೆ ಎಂಬುದಾಗಿದೆ. ಇದರ ಮೂಲಕ ಭಕ್ತರು ತಮ್ಮ ಮನಸ್ಸುಗಳನ್ನು ಶುದ್ಧಗೊಳಿಸಲು ಮತ್ತು ಬೆಳವಣಿಗೆ, ಜ್ಞಾನ ಹಾಗೂ ಸಕಾರಾತ್ಮಕ ಬದಲಾವಣೆಯ ದಾರಿಯನ್ನು ಸುಗಮಗೊಳಿಸಲು ಪ್ರಾರ್ಥಿಸುತ್ತಾರೆ. ಸದ್ಯೋಜಾತನ ತತ್ವವು ಸೃಷ್ಟಿ, ನಿರಂತರ ಮತ್ತು ದೈವಿಕ ಪ್ರಕ್ರಿಯೆ ಎಂಬುದನ್ನು ನೆನಪಿಸುತ್ತದೆ. ಜೀವರಾಶಿಯ ಜನನವಾಗಲಿ ಅಥವಾ ದೈನಂದಿನ ಜೀವನದಲ್ಲಿ ಅರ್ಥಪೂರ್ಣವಾದ ಏನಾದರೂ ಸೃಷ್ಟಿಸುವುದಾಗಲಿ, ಸದ್ಯೋಜಾತನು ಪ್ರತಿಯೊಂದು ಸೃಷ್ಟಿ ಕೃತ್ಯದಲ್ಲಿ ದೈವಿಕ ಸ್ಫೂರ್ತಿಯನ್ನು ಗುರುತಿಸಲು ಪ್ರೇರೇಪಿಸುತ್ತದೆ. ಅವನು ಜೀವನ ಪವಿತ್ರವಾದದ್ದು ಮತ್ತು ಪ್ರತಿಯೊಂದು ಹೊಸ ಪ್ರಾರಂಭವು ಬೆಳವಣಿಗೆ, ಸೌಂದರ್ಯ ಮತ್ತು ಉದ್ದೇಶಕ್ಕಾಗಿ ಒಂದು ಅವಕಾಶವೆಂಬುದನ್ನು ಉದಾಹರಿಸುತ್ತದೆ.
ಸದ್ಯೋಜಾತನ ಮೂಲಕ ಶಿವನು ತನ್ನ ಭಕ್ತರಿಗೆ ಸೃಷ್ಟಿ ಎಂಬುದು ಕೇವಲ ಒಂದು ಘಟನೆ ಅಲ್ಲ, ಇದು ನಿತ್ಯವೂ ನಡೆಯುವ ಮತ್ತು ಬೆಳೆಯುತ್ತಿರುವ ಸ್ಥಿತಿ ಎಂದು ತೋರಿಸುತ್ತಾನೆ. ಪಶ್ಚಿಮಾಭಿಮುಖವಾಗಿರುವ ಶಿವನ ಈ ರೂಪವು ನಮಗೆ ಆ ಕ್ಷಣದಲ್ಲಿ ಜೀವಿಸಲು ಬೋಧಿಸುತ್ತದೆ. ನಮ್ಮ ಅಸಾಧಾರಣ ಸಾಮರ್ಥ್ಯವನ್ನು ಸ್ವೀಕರಿಸಿ ಪ್ರೀತಿಯಿಂದ ಮತ್ತು ಸೃಜನಶೀಲತೆಯಿಂದ ಜಗತ್ತಿಗೆ ಕೊಡುಗೆ ನೀಡಲು ಪ್ರೇರೇಪಿಸುತ್ತದೆ. ವಾಮದೇವ ಉತ್ತರಾಭಿಮುಖ. ಇದು ನೀರಿನ ಅಂಶವನ್ನು ಪ್ರತಿನಿಧಿಸುತ್ತದೆ. ವಾಮದೇವನು ಶಿವನ 5 ಮುಖಗಳಲ್ಲಿ ಒಂದಾಗಿದೆ. ಇದು ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಶಿವನ ಈ ಉತ್ತರಾಭಿಮುಖವಾದ ಮುಖವು ವಿಶ್ವವನ್ನು ಕಾಪಾಡುವ ಪೋಷಕ ಮತ್ತು ದಯೆಯ ಸಾನ್ನಿಧ್ಯವನ್ನು ಪ್ರತಿನಿಧಿಸುತ್ತದೆ. ವಾಮದೇವನ ಹೆಸರಿನ ಅರ್ಥ ಸುಂದರ ಅಥವಾ ಸೌಮ್ಯ ದೇವತೆ. ಇದು ಅವರ ದಯಾಮಯ ಸ್ವಭಾವವನ್ನು ಹಾಗೂ ಶಾಂತಿ ಮತ್ತು ಸೌಹಾರ್ದತೆಯನ್ನು ಉಳಿಸುವ ಬಯಕೆಯನ್ನು ತೋರಿಸುತ್ತದೆ. ಜಲತತ್ವದೊಂದಿಗೆ ಸಂಬಂಧಿತವಾಗಿರುವ ವಾಮದೇವನ ಗುಣಗಳು ಸೌಲಭ್ಯ ಮತ್ತು ಪೋಷಣೆಯನ್ನು ಪ್ರತಿನಿಧಿಸುತ್ತವೆ. ಎಲ್ಲಾ ಜೀವಿಗಳನ್ನು ಬೆಳೆಸಲು ಮತ್ತು ಬೆಂಬಲಿಸಲು ಅಗತ್ಯವಿರುವ ಗುಣಗಳಾಗಿವೆ. ವಿವಿಧ ಶಾಸ್ತ್ರಗಳ ಪ್ರಕಾರ ಶಿವನ ಶಕ್ತಿಗಳು ಈ ಸೌಮ್ಯ ಮತ್ತು ರಕ್ಷಕ ರೂಪವನ್ನು ಪಡೆಯಲು ಸಂಯೋಜಿತವಾದಾಗ ವಾಮದೇವನು ಜನ್ಮ ತಾಳಿದನು. ಭಕ್ತರು ಕಷ್ಟದಲ್ಲಿ ಇದ್ದಾಗ ಸಹಾಯ ಮತ್ತು ರಕ್ಷಣೆಯನ್ನು ನೀಡುವ ಶಿವನ ಮುಖವೇ ವಾಮದೇವ. ಪ್ರೀತಿ ಮತ್ತು ದಯೆಯ ಆತ್ಮವನ್ನು ಹೊಂದಿರುವ ವಾಮದೇವನು ಆಶ್ರಯವನ್ನು ಬೇಡುವವರಿಗೆ ಯಾವಾಗಲೂ ಸಹಾಯವನ್ನು ವಿಸ್ತರಿಸುತ್ತಾನೆ. ವಾಮದೇವನನ್ನು ಪರಿಪಾಲನೆಗಾಗಿ ಶಕ್ತಿಯನ್ನು ಬೇಡುವವರು ಪೂಜಿಸುತ್ತಾರೆ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಗಾಯಗಳನ್ನು ಗುಣಮುಖ ಮಾಡಲು ಪ್ರೋತ್ಸಾಹ ನೀಡುವ ದೇವತೆಯಾಗಿ ಆರಾಧಿಸುತ್ತಾರೆ. ಒಂದು ಕಥೆಯು ಒಂದು ಗ್ರಾಮದ ವೈದ್ಯನನ್ನು ವಿವರಿಸುತ್ತದೆ. ಅವನು ನಿರಾಶ್ರಿತರ ಸೇವೆಗಾಗಿ ತನ್ನನ್ನು ಮುಡಿಪಾಗಿಟ್ಟಿದ್ದನು. ಪ್ರತಿದಿನವೂ ಆತ ವಾಮದೇವನಿಗೆ ಪ್ರಾರ್ಥನೆ ಸಲ್ಲಿಸಿ ತನ್ನ ರೋಗಿಗಳಿಗೆ, ಹೆಚ್ಚಾಗಿ ಗಂಭೀರ ಕಾಯಿಲೆಗಳಿದ್ದವರಿಗೆ ಸೇವೆ ಮಾಡುವ ಶಕ್ತಿ ಮತ್ತು ಸಹನೆಯನ್ನು ಬೇಡುತ್ತಿದ್ದನು. ಒಂದು ದಿನ ಆ ಗ್ರಾಮದಲ್ಲಿ ಒಂದು ಮಹಾಮಾರಿ ಪ್ರಬಲವಾಗಿ ಹರಡಿಕೊಂಡಿತು. ಆ ವೈದ್ಯನು ಅತಿಯಾದ ನಿರಾಶೆಗೊಳಗಾಗುತ್ತಾನೆ. ಅವನು ಭಕ್ತಿಯಿಂದ ವಾಮದೇವನಿಗೆ ಪ್ರಾರ್ಥಿಸಿದನು ಮತ್ತು ವಾಮದೇವನು ಶಾಂತಿಕರವಾದ ನೀಲ ಬೆಳಕಿನೊಂದಿಗೆ ಆ ವೈದ್ಯನ ಕನಸಿನಲ್ಲಿ ಕಾಣಿಸಿಕೊಂಡು ವಾಮದೇವನು ಅವನಿಗೆ ಹೇಳಿದರು, ಭಯಪಡಬೇಡ, ನಿನ್ನ ದಯೆ ನಿನ್ನ ಮಹಾಶಕ್ತಿಯಾಗಿದೆ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನೊಂದಿಗೆ ಇರುತ್ತದೆ. ನೀರಿನ ಶಕ್ತಿಯು ನಿನ್ನೊಳಗೆ ಹರಿದಾಡುತ್ತಿದೆ. ಅದನ್ನು ಸಮತೋಲನಗೊಳಿಸು, ನೀನು ನಿನ್ನ ಜನರಿಗೆ ಸಹಾಯ ಮಾಡು. ಇದರಿಂದ ಪ್ರೇರೇಪಿತನಾದ ವೈದ್ಯನು ತನ್ನ ಕೆಲಸವನ್ನು ಮುಂದುವರಿಸಿದನು ಮತ್ತು ವಾಮದೇವನ ಆಶೀರ್ವಾದದೊಂದಿಗೆ ಅನೇಕರ ಜೀವಗಳನ್ನು ಉಳಿಸಲು ಸಮರ್ಥನಾದನು. ಈ ಕಥೆಯು ವಾಮದೇವನ ಪ್ರಭಾವವನ್ನು ತೋರಿಸುತ್ತದೆ. ಇದು ಸ್ವಾರ್ಥವಿಲ್ಲದೆ ಸೇವೆ ಮಾಡುವವರಿಗೆ ಸಮರ್ಥನೆಯನ್ನು ನೀಡುತ್ತದೆ. ವಾಮದೇವನ ಮೂಲಕ ಅಂಧಕಾರದಲ್ಲೂ ಸಹ ದಯಾಮಯ ಸೇವೆಗೆ ದೈವೀ ಸಹಾಯವು ದೊರೆಯುತ್ತದೆ. ವಾಮದೇವನ ನೀರಿನ ತತ್ವ ಮತ್ತು ಸಂರಕ್ಷಣೆಯ ಪ್ರತೀಕ. ವಾಮದೇವನ ಜಲತತ್ವದೊಂದಿಗೆ ಸಂಬಂಧವು ಆತನ ಸೌಮ್ಯತೆ, ಪೋಷಣೆ ಮತ್ತು ನಿರಂತರತೆಯನ್ನು ತೋರಿಸುತ್ತದೆ. ನೀರಿನಂತೆ ಎಲ್ಲಾ ಜೀವಿಗಳನ್ನು ಪೋಷಿಸುವುದಾಗಿದೆ. ವಾಮದೇವನ ರಕ್ಷಣಾ ಶಕ್ತಿಯು ಎಲ್ಲಾ ಭಾಗಗಳಲ್ಲಿಯೂ ಹರಿಯುತ್ತದೆ. ನೀರು ಅದರ ಪಾತ್ರೆಯ ಆಕಾರಕ್ಕೆ ತಕ್ಕಂತೆ ರೂಪ ಪಡೆಯುವಂತೆ ವಾಮದೇವನು ತನ್ನ ಭಕ್ತನ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಒದಗಿಸುತ್ತಾನೆ. ವಾಮದೇವನು ಉತ್ತರ ದಿಕ್ಕಿನಲ್ಲಿ ಇರುವುದು ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಏಕೆಂದರೆ ಹಿಂದೂ ಸಂಸ್ಕೃತಿಯಲ್ಲಿ ಉತ್ತರ ದಿಕ್ಕು ಸಂಪತ್ತು ಮತ್ತು ವೈಭವವನ್ನು ಸೂಚಿಸುತ್ತದೆ. ವಾಮದೇವನ ಬಗ್ಗೆ ಧ್ಯಾನ ಮಾಡುವುದರಿಂದ ಆಂತರಿಕ ಶಾಂತಿ, ಧೈರ್ಯ ಮತ್ತು ಶಕ್ತಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇದು ಜೀವನದ ಸವಾಲುಗಳನ್ನು ಅನುಗ್ರಹ ಮತ್ತು ಶಕ್ತಿಯೊಂದಿಗೆ ಎದುರಿಸಲು ಸಹಾಯ ಮಾಡುತ್ತದೆ. ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಭಕ್ತರು ವಾಮದೇವನನ್ನು ಶಿವನ ಇತರ ಮುಖಗಳೊಂದಿಗೆ ವಿಶೇಷವಾಗಿ ಪೂಜಿಸುತ್ತಾರೆ. ಈ ಪುಣ್ಯರಾತ್ರಿಯಲ್ಲಿ ಅವರು ವಾಮದೇವನ ಗುಣವನ್ನು ಧ್ಯಾನಿಸಿ ಆತನ ರಕ್ಷಣೆ ಮತ್ತು ಆಂತರಿಕ ಶಾಂತಿಗಾಗಿ ಆರಾಧಿಸುತ್ತಾರೆ. ಈ ಹಬ್ಬದ ಸಮಯದಲ್ಲಿ ವಾಮದೇವಯ ನಮೋ ಜ್ಯೇಷ್ಠಯ ನಮಃ ಶ್ರೇಷ್ಠಯ, ನಮೋ ರುದ್ರಾಯ ನಮಃ ಕಾಲಾಯ ನಮಃ, ಕಲಾವಿಕಾರಣೆಯ ನಮೋ ಬಾಲ್ಯ ನಮೋ, ಬಲವಿಕಾರಣೆಯ ನಮೋ ಬಲಪ್ರಮತನೆಯ ನಮಃ, ಸರ್ವಭೂತಡಮಾನೆಯ ನಮೋ ಮನೋನ್ಮಣಿಯ ನಮಃ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರದ ಅರ್ಥವೇನೆಂದರೆ, ಹಿರಿಯನಾದ, ಶ್ರೇಷ್ಠನಾದ, ಅತ್ಯುತ್ತಮನಾದ ರುದ್ರ ಮತ್ತು ಕಾಲಕ್ಕೆ ನಾನು ನಮಸ್ಕರಿಸುತ್ತೇನೆ. ನಾನು ಗ್ರಹಿಸಲಾಗದ ಶಕ್ತಿಗೆ ನಮಸ್ಕರಿಸುತ್ತೇನೆ. ವಿವಿಧ ಶಕ್ತಿಗಳ ಕಾರಣಕರ್ತನಿಗೆ ಮತ್ತು ಬಲವನ್ನು ವಿಸ್ತರಿಸುವವನಿಗೆ.
ನಾನು ಎಲ್ಲಾ ಜೀವಿಗಳ ಅಧೀನಕ್ಕೆ ಮತ್ತು ಬೆಳಕನ್ನು ಬೆಳಗಿಸುವವನಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿದೆ. ಶಿವನ ಈ ರೂಪವು ನಮ್ಮನ್ನು ಅಪಾಯಗಳಿಂದ ಕಾಪಾಡುವುದು ಮಾತ್ರವಲ್ಲದೆ ಆಂತರಿಕ ಶಾಂತಿ, ಕರುಣೆ ಮತ್ತು ಕಷ್ಟಗಳಲ್ಲಿ ಬಲವನ್ನು ಕಾಣುವಲ್ಲಿ ಸಹಾಯ ಮಾಡುತ್ತದೆ. ವಾಮದೇವನ ಸಂದೇಶವು ದಯೆ, ಹೊಂದಿಕೊಳ್ಳುವಿಕೆ ಮತ್ತು ಸ್ಥಿರತೆಯಾಗಿದೆ. ವಾಮದೇವನ ಕಥೆಯು ನಮಗೆ ನಮ್ಮದೇ ರಕ್ಷಣಾತ್ಮಕ ಮತ್ತು ದಯಾಮಯ ಗುಣವನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಅಘೋರ, ದಕ್ಷಿಣಾಭಿಮುಖ. ಇದು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತದೆ. ಅಘೋರನು ಶಿವನ ಉಗ್ರ ಮತ್ತು ಪರಿವರ್ತನಾ ದೈವತ್ವವನ್ನು ಪ್ರತಿನಿಧಿಸುತ್ತದೆ. ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಈ ರೂಪವು ವಿನಾಶದೊಂದಿಗೆ ಸಂಬಂಧಿಸಿದೆ. ಅದು ಪುನಶ್ಚೇತನ ಮತ್ತು ಬೆಳವಣಿಗೆಗೆ ಮಾರ್ಗವನ್ನು ತೋರಿಸುತ್ತದೆ. ಅಘೋರ ಎಂಬ ಶಬ್ದವು ಭಯಮುಕ್ತ ಎಂದು ಅರ್ಥೈಸಲಾಗುತ್ತದೆ. ಅಘೋರ ಭಯವನ್ನು ನಿವಾರಿಸಿ ಅಡ್ಡಿಗಳಿಂದ ಮುಕ್ತಗೊಳಿಸುವ ಸಂಕೇತವಾಗಿದೆ. ಉನ್ನತ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತದೆ. ಅಘೋರನ ರೂಪವು ಮೃತ್ಯು ಮತ್ತು ಕಾಲದ ಮೇಲೆ ಶಿವನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಕತ್ತಲೆ, ಹೊಗೆಗಳಿಂದ ಆವರಿಸಿಕೊಂಡು ಕಪಾಲಗಳ ಸರಪಳಿಯನ್ನು ಧರಿಸಿರುತ್ತಾನೆ. ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಅಘೋರನ ರೂಪವು ರುದ್ರರ ಸೃಷ್ಟಿ ಸಂದರ್ಭದಲ್ಲಿ ಉದ್ಭವಗೊಂಡಿದೆ. ಇದು ಶಿವನ ಬೃಹತ್ ಶಕ್ತಿಗಳನ್ನು ಪ್ರತಿನಿಧಿಸುವ ಅತಿ ಬಲಶಾಲಿ ದೇವರುಗಳ ಗುಂಪಾಗಿದೆ. ಶಿವನ ಇತರ ಮುಖಗಳು ಪೋಷಣೆ, ಸೃಷ್ಟಿ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸಿದರೆ, ಅಘೋರನು ಅತಿ ಶ್ರೇಷ್ಠ ಶಕ್ತಿಯಿಂದ ಎಲ್ಲಾ ಜೀವರಾಶಿಗಳ ಪರಿವರ್ತನೆಯನ್ನು ಮಾಡುತ್ತಾನೆ. ಅಘೋರನನ್ನು ಒಳಗೊಂಡಿರುವ ಅತ್ಯಂತ ಪ್ರಸಿದ್ಧ ಪುರಾಣ ಕಥೆಗಳಲ್ಲಿ ಒಂದು ತ್ರಿಪುರಾಸುರನ ಕಥೆಯಾಗಿದೆ. 3 ಅಸುರ ಸಹೋದರರಾದ ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ ಇವರು ಅಸುರನಾದ ತಾರಕಾಸುರನ ಮಕ್ಕಳು. ಈ ಮೂವರು ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಂದ 3 ನಗರಗಳನ್ನು ವರವಾಗಿ ಪಡೆದಿದ್ದರು. ಆ 3 ನಗರಗಳು ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣದಿಂದ ನಿರ್ಮಾಣವಾಗಿತ್ತು. ತ್ರಿಪುರಾಸುರನು ಅಹಂಕಾರದಿಂದ ಸೃಷ್ಟಿಯ ಸಮತೋಲನವನ್ನು ಹಾಳು ಮಾಡುತ್ತಿದ್ದನು. ದೇವತೆಗಳು ಶಿವನ ನೆರವಿಗಾಗಿ ಮೊರೆ ಹೋದರು, ಆದರೆ 3 ನಗರಗಳ ನಾಶಕ್ಕೆ ಅತ್ಯಂತ ಶಕ್ತಿಯ ಅಗತ್ಯವಿತ್ತು. ಇದನ್ನು ಅರಿತು ಶಿವನು ಅಘೋರನ ರೂಪ ತಾಳಿದನು, ತನ್ನ ಉಗ್ರ ಮತ್ತು ವಿನಾಶಕಾರಿ ಶಕ್ತಿಯನ್ನು ಆವರಿಸಿದನು. ಭಯಂಕರ ಗರ್ಜನೆಯೊಂದಿಗೆ ಅತ್ಯಂತ ಬಲಶಾಲಿ ಜೀವಿಗಳನ್ನು ನಾಶಪಡಿಸಲು ಸಾಮರ್ಥ್ಯವನ್ನು ಹೊಂದಿದ್ದ ಪಿನಾಕ ಎಂಬ ಬಿಲ್ಲು ಮತ್ತು ಪಾಶುಪತಾಸ್ತ್ರ ಬಾಣವನ್ನು ಹಿಡಿದನು. ತ್ರಿಪುರಗಳು ಒಂದೇ ಸರಣಿಯಲ್ಲಿ ಬಂದಾಗ ಅಘೋರನು ತನ್ನ ಪಾಶುಪತಾಸ್ತ್ರದಿಂದ 3 ನಗರಗಳನ್ನು ಕ್ಷಣಾರ್ಧದಲ್ಲಿ ಬೆಂಕಿಗಾಹುತಿ ನೀಡಿದನು. ಅವುಗಳನ್ನು ಶೂನ್ಯದಲ್ಲಿ ವಿಲೀನಗೊಳಿಸಿದನು. ಈ ವಿನಾಶವು ಕೋಪದ ಕೃತ್ಯವಲ್ಲ, ಬದಲಾಗಿ ಒಂದು ಆಳವಾದ ಪರಿವರ್ತನೆಯಾಗಿದೆ. ಬ್ರಹ್ಮಾಂಡವನ್ನು ದೈತ್ಯರ ಪ್ರಭಾವದಿಂದ ಶುದ್ಧಗೊಳಿಸಿ ಸಮತೋಲನವನ್ನು ಪುನಃ ಸ್ಥಾಪಿಸುವ ಉದ್ದೇಶದಿಂದಾಗಿದೆ. ಅಘೋರನು ದಹನಶೀಲ ಮತ್ತು ಶುದ್ಧೀಕರಿಸುವ ಅಗ್ನಿ ತತ್ವವನ್ನು ಹೊಂದಿದ್ದಾನೆ. ಅಗ್ನಿ ಅಶುದ್ಧಿಯನ್ನು ಕಬಳಿಸುತ್ತದೆ, ಪುನರಾವೃತ್ತಿಗೆ ಮತ್ತು ಪುನಶ್ಚೇತನಕ್ಕೆ ಮಾರ್ಗ ತೋರಿಸುತ್ತದೆ, ಮತ್ತು ಈ ದ್ವಂದ್ವತೆಯನ್ನು ಅಘೋರನು ಪ್ರತಿನಿಧಿಸುತ್ತಾನೆ. ಭೌತಿಕ ಲೋಕದಲ್ಲಿ ಅಗ್ನಿಯು ಅಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಅಳಿಸಲು ಸಾಮರ್ಥ್ಯವನ್ನು ಹೊಂದಿದೆ. ಮನಸ್ಸು ಮತ್ತು ಆತ್ಮವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೇರೇಪಿಸುತ್ತದೆ. ಅಘೋರನು ಅಘೋರಿಗಳೆಂಬ ಅನುಯಾಯಿಗಳನ್ನು ಹೊಂದಿದ್ದಾನೆ. ಇವರುಗಳು ಒಂದು ಸನ್ಯಾಸಿಗಳ ಸಮುದಾಯವಾಗಿದೆ ಮತ್ತು ಇವರು ಆಧ್ಯಾತ್ಮದ ಕತ್ತಲೆಯ ಲೋಕಕ್ಕೆ ಹೊಂದಿಕೊಂಡಿದ್ದಾರೆ. ವಿಶ್ವದ ಬಂಧನಗಳನ್ನು ತ್ಯಜಿಸಿ ಅಘೋರಿಗಳು ಸಂಪೂರ್ಣ ತ್ಯಾಗದ ಜೀವನವನ್ನು ನಡೆಸುತ್ತಾರೆ. ಸ್ಮಶಾನ ಮತ್ತು ಶವಸಂಸ್ಕಾರ ಸ್ಥಳಗಳಲ್ಲಿ ಧ್ಯಾನಿಸುತ್ತಾ ಸಾಮಾಜಿಕವಾಗಿ ಅಪವಿತ್ರವೆಂದು ಪರಿಗಣಿಸುವ ಎಲ್ಲವನ್ನೂ ಹೊಂದಿ ಭಯ ಮತ್ತು ಬಂಧನಗಳಿಂದ ಮುಕ್ತರಾಗಿದ್ದಾರೆ. ವಿಶ್ವನಾಥ ಎಂಬ ಅಘೋರಿ ಸನ್ಯಾಸಿಯ ಕಥೆಯೊಂದನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅವರು ಅನೇಕ ವರ್ಷಗಳ ಕಾಲ ಗಂಗಾ ನದಿಯ ತೀರದಲ್ಲಿ ಧ್ಯಾನ ಮಾಡುತ್ತಾ ಅಘೋರನ ನಾಮವನ್ನು ಜಪಿಸುತ್ತಿದ್ದರು. ಅವರ ಅಭ್ಯಾಸಗಳು ಜನರಿಗೆ ಅಸಹ್ಯವಾಗಿದ್ದರೂ ಅವರ ಮನಃಶಾಂತಿ ಮತ್ತು ಪ್ರಭಾವವನ್ನು ಯಾರೂ ನಿರಾಕರಿಸುತ್ತಿರಲಿಲ್ಲ. ಒಂದು ದಿನ ಒಬ್ಬ ಯುವಕ ಅವರ ಬಳಿ ಬಂದು ತನ್ನ ಕೋಪ ಮತ್ತು ಆಕರ್ಷಣೆಗಳಿಂದ ಮುಕ್ತವಾಗಲು ಸಹಾಯ ಕೇಳಿದನು. ವಿಶ್ವನಾಥನು ಅವನಿಗೆ ಸಾಂಸಾರಿಕ ಆಸೆಗಳಿಂದ ವಿಮುಕ್ತಿ ಪಡೆಯಲು ಭಯಗಳನ್ನು ಎದುರಿಸಬೇಕು ಮತ್ತು ಜೀವನದ ಅಸ್ಥಿರತೆಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಬೋಧಿಸಿದರು. ಅಘೋರನ ಬೋಧನೆಗಳ ತಾತ್ಪರ್ಯವೆಂದರೆ, ನಮ್ಮ ಕತ್ತಲೆಯ ಭಯಗಳನ್ನು ಎದುರಿಸಿದರೆ ಬಿಡುಗಡೆ ಹೊಂದುತ್ತೇವೆ ಮತ್ತು ಬಂಧನಗಳಿಂದ ಮುಕ್ತರಾಗುತ್ತೇವೆ. ಇದನ್ನು ಅರಿತಾಗ ಮಾತ್ರ ನಾವು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಹೊಂದಬಹುದು ಎಂದು ತಿಳಿಸುತ್ತದೆ. ಹಿಂದೂ ಆಧ್ಯಾತ್ಮದಲ್ಲಿ ಸ್ಮಶಾನವು ಅಘೋರನ ಕ್ಷೇತ್ರಕ್ಕೆ ಸಂಕೇತವಾಗಿದೆ. ಅಲ್ಲಿ ಜೀವನ ಮತ್ತು ಸಾವು ಸಹವಾಸಿಸುತ್ತವೆ ಮತ್ತು ಎಲ್ಲಾ ಲೌಕಿಕ ವಿಭಜನೆಗಳು ಅರ್ಥಹೀನವಾಗುತ್ತವೆ.
ಅಘೋರನ ಶ್ಮಶಾನದ ಸಂಯೋಜನೆಯು ಸಾವಿಗೆ ಮಹತ್ವವನ್ನು ನೀಡುವುದಕ್ಕಾಗಿ ಅಲ್ಲ, ಬದಲಾಗಿ ಜೀವನದ ತಾತ್ಕಾಲಿಕತೆಯನ್ನು ನಮ್ಮಲ್ಲಿ ನೆನಪಿಸಲು. ಈ ಪರಿಸರದಲ್ಲಿ ಧ್ಯಾನಿಸುವ ಮೂಲಕ ಭಕ್ತರು ತಮ್ಮ ಆಳವಾದ ಭಯಗಳು ಮತ್ತು ಬದ್ಧತೆಯನ್ನು ಎದುರಿಸಲು ಪ್ರೇರೇಪಿತವಾಗುತ್ತಾರೆ. ಜೀವನದ ಅಸ್ಥಿರತೆಯ ಅರಿವಿನಲ್ಲಿ ಮುಕ್ತಿ ಹೊಂದುತ್ತಾರೆ. ಹೀಗೆ ಬರುವ ಒಂದು ಕಥೆಯ ಪ್ರಕಾರ ಯಶಸ್ ಎಂಬ ರಾಜ್ಕುಮಾರ ಸಾವಿನ ಭಯದಿಂದ ಕಂಗೆಟ್ಟಿದ್ದನು ಮತ್ತು ಶಿವನ ಜ್ಞಾನವನ್ನು ಅರಸಲು ಶ್ರಮಿಸಿದನು. ಅವನು ಶ್ಮಶಾನದ ಕಡೆಗೆ ಪ್ರಯಾಣಿಸಿ ಅಘೋರನನ್ನು ಧ್ಯಾನಿಸುತ್ತಿರುವ ಸ್ಥಿತಿಯಲ್ಲಿ ಕಂಡನು. ರಾಜ್ಕುಮಾರನು ಅಘೋರನನ್ನು ಪ್ರಶ್ನಿಸಿದನು, ನೀನು ಮಹಾದೇವನು ಇಂತಹ ಕತ್ತಲೆಯ ಮತ್ತು ಭೀಕರ ಸ್ಥಳದಲ್ಲಿ ಏಕೆ ಧ್ಯಾನಿಸುತ್ತಿರುವೆ? ಅಘೋರನು ಅದಕ್ಕೆ ಉತ್ತರಿಸುತ್ತಾ, ಈ ಸ್ಥಳದಲ್ಲಿ ಯಾವುದೇ ಬದ್ಧತೆ ಇಲ್ಲ, ಯಾವುದೇ ಮೋಹ ಇಲ್ಲ, ಇಲ್ಲಿ ಒಂದು ಜೀವವೆಂಬುದು ಅಸ್ಥಿರ ಮತ್ತು ಆತ್ಮ ಶಾಶ್ವತವೆಂದು ಅರಿಯುವನು. ಈ ಜ್ಞಾನದಿಂದ ಪ್ರೇರಿತನಾದ ಯಶಸ್ಸನು ತನ್ನ ಭಯಗಳನ್ನು ಬಿಡುವ ಮೂಲಕ ವಿವೇಕವಂತನಾದ ಮತ್ತು ನೀತಿಯುತ ಆಡಳಿತಗಾರನಾದನು. ಅವನ ಜೀವನವು ಬದ್ಧತೆಯಲ್ಲ, ಬದಲಾಗಿ ಒಂದು ಕರ್ತವ್ಯವಾಗಿದೆ ಎಂಬುದನ್ನು ಅರಿತುಕೊಂಡನು. ಅಘೋರನು ನಮಗೆ ಸಾವು ಸ್ವೀಕರಿಸುವ ಮೂಲಕ ನಾವು ಸಂಪೂರ್ಣವಾಗಿ ಜೀವನವನ್ನು ಬದುಕಲು ಮುಕ್ತರಾಗುತ್ತೇವೆ ಎಂಬುದನ್ನು ಕಲಿಸುತ್ತಾನೆ. ಮಹಾಶಿವರಾತ್ರಿಯಂದು ಅಘೋರನನ್ನು ಶಿವನ ಇತರ ರೂಪಗಳೊಂದಿಗೆ ಆರಾಧಿಸುತ್ತಾರೆ. ಈ ಶುಭ ದಿನದಂದು ಭಕ್ತರು ಭಯ, ಅಜ್ಞಾನ ಮತ್ತು ಬದ್ಧತೆಯನ್ನು ತೊರೆಯಲು ಅಘೋರನನ್ನು ಧ್ಯಾನಿಸುತ್ತಾರೆ. ಪರಿವರ್ತನೆ ಮತ್ತು ಮುಕ್ತಿಯನ್ನು ಹುಡುಕುವ ಭಕ್ತರು ಅಘೋರನ ಉಪದೇಶಗಳಲ್ಲಿ ನೆಮ್ಮದಿ ಹೊಂದುತ್ತಾರೆ. ಜೀವನದ ಕಷ್ಟಗಳು ಬಹುಪಾಲು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ತೋರಿಸುತ್ತವೆ ಎಂಬುದನ್ನು ಅರಿಯುತ್ತಾರೆ. ಈ ಹಬ್ಬದ ಸಮಯದಲ್ಲಿ ಅಘೋರೇಭ್ಯೋ ತಾ ಗೋರೇಭ್ಯೋ ಅಘೋರಗೋರೇಟರ್ಭ್ಯ ಸರ್ವತ ಸರ್ವಾಚ್ ಸರ್ವೇಭ್ಯೋ ನಮಸ್ತೆ ರುದ್ರ ರೂಪೇಭ್ಯೆ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರದ ಅರ್ಥವೇನೆಂದರೆ, ನಾನು ಭಯಾನಕವಲ್ಲದವರಿಗೆ ಮತ್ತು ಭಯಾನಕರಿಗೆ ನಮಸ್ಕರಿಸುತ್ತೇನೆ. ಎಲ್ಲೆಡೆ ಮತ್ತು ಯಾವಾಗಲೂ ನಾನು ನಿನ್ನ ಎಲ್ಲಾ ರುದ್ರ ರೂಪಗಳಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿದೆ. ಹಿಂದೂ ಪುರಾಣದಲ್ಲಿ ಅಘೋರನ ಪಾತ್ರವು ಕೇವಲ ನಾಶ ಮಾಡುವುದಲ್ಲ, ಬದಲಾಗಿ ಬೆಳವಣಿಗೆ ಮತ್ತು ಪುನರುತ್ಥಾನದ ಮಾರ್ಗವನ್ನು ತೆರೆಯುವುದಾಗಿದೆ. ಅಘೋರನ ಮೂಲಕ ಶಿವನು ಜೀವನದಲ್ಲಿ ವಿನಾಶವು ಅನಿವಾರ್ಯವಾದ ಅಂಶವಾಗಿದೆ ಎಂದು ಕಲಿಸುತ್ತಾನೆ. ಅದು ಬದ್ಧತೆಯನ್ನು ಬಿಡಲು, ಭಯವನ್ನು ಎದುರಿಸಲು ಮತ್ತು ಅಂತಿಮವಾಗಿ ಮುಕ್ತಿಯನ್ನು ಹೊಂದಲು ಸಹಾಯ ಮಾಡುತ್ತದೆ. ತತ್ಪುರುಷ ಪೂರ್ವಾಭಿಮುಖ. ಇದು ಗಾಳಿಯ ಅಂಶವನ್ನು ಪ್ರತಿನಿಧಿಸುತ್ತದೆ. ತತ್ಪುರುಷ ಎಂದರೆ ಅಸ್ತಿತ್ವ ಎಂದು ಅರ್ಥ. ಇದು ಶಾಶ್ವತವಾದ, ಎಲ್ಲವನ್ನೂ ವೀಕ್ಷಿಸುವ ಚೇತನವನ್ನು ಸೂಚಿಸುತ್ತದೆ. ಅದು ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಆಲೋಚನೆ, ಕ್ರಿಯೆ ಮತ್ತು ಭಾವನೆಗಳನ್ನು ಶಾಂತವಾಗಿ ವೀಕ್ಷಿಸುತ್ತದೆ. ತತ್ಪುರುಷನು ಗಾಳಿಯ ಮೂಲಭೂತವನ್ನು ಪ್ರತಿನಿಧಿಸುತ್ತಿದ್ದು, ಎಲ್ಲ ಜೀವಿಗಳಲ್ಲೂ ವ್ಯಾಪ್ತವಾಗಿರುವ, ತೀರ್ಮಾನ ಅಥವಾ ಪಕ್ಷಪಾತವಿಲ್ಲದೆ ವೀಕ್ಷಿಸುವ ಪರಮಾತ್ಮನ ಅಜ್ಞಾತ ಹಾಜರಾತೆಯನ್ನು ದರ್ಶಿಸುತ್ತದೆ. ಈ ಶಿವನ ಮುಖ ನಮಗೆ ಶ್ರೇಷ್ಠ ಸಾಕ್ಷಿಯ ದೃಷ್ಟಿಯಿಂದ ಸಕಲ ಅಸ್ತಿತ್ವವನ್ನು ನೋಡಬಹುದು ಎಂದು ಮನವರಿಕೆ ಮಾಡುತ್ತದೆ. ಅದು ಎಲ್ಲ ಸೃಷ್ಟಿಯ ಸೂಕ್ಷ್ಮತೆಯನ್ನು ಅರ್ಥಮಾಡಿಕೊಳ್ಳುತ್ತದೆ, ಆದರೆ ಅದರಲ್ಲಿ ಸಿಲುಕುವುದಿಲ್ಲ. ತತ್ಪುರುಷನ ಮೂಲಕ ಮಹಾದೇವ ಶಿವನು ಶಾಂತ, ದಯಾಮಯ ವೀಕ್ಷಕನ ರೂಪದಲ್ಲಿ ಜಗತ್ತನ್ನು ಸಂಪೂರ್ಣವಾಗಿ ವೀಕ್ಷಿಸುತ್ತಾನೆ ಮತ್ತು ನಮ್ಮನ್ನು ಆಂತರಿಕ ಜಾಗೃತಿ ಮತ್ತು ಆತ್ಮಜ್ಞಾನದತ್ತ ಮುನ್ನಡೆಸುತ್ತಾನೆ. ಆದ್ಯ ಕಾಲದಲ್ಲಿ ವಿಶ್ವವು ಆಗಷ್ಟೇ ಪ್ರಾರಂಭವಾಗುತ್ತಿದ್ದಾಗ ಬ್ರಹ್ಮನು ಸೃಷ್ಟಿಕರ್ತನಾಗಿ ಲೋಕಗಳನ್ನು, ಗ್ರಹಗಳನ್ನು ಮತ್ತು ಜೀವಿಗಳನ್ನು ರಚಿಸಿದ್ದ. ಆದರೆ ಸೃಷ್ಟಿಗೆ ಸಮತೋಲನ ಮತ್ತು ಜ್ಞಾನವಿಲ್ಲದೆ ಹೋಯಿತು. ಜೀವಿಗಳು ಜೀವನಕ್ಕಾಗಿ ಹೋರಾಟ ಮಾಡುತ್ತಾ ಆಸೆ, ಕೋಪ ಮತ್ತು ಗೊಂದಲದಲ್ಲಿ ಕಳೆದು ಹೋಗುತ್ತಿದ್ದರು ಮತ್ತು ಸೃಷ್ಟಿಯ ಸೌಂದರ್ಯವು ಅವ್ಯವಸ್ಥೆಯಿಂದ ಕೂಡಿತ್ತು. ಇದನ್ನು ನೋಡಿ ಮಹಾದೇವ ಶಿವನು ತತ್ಪುರುಷನ ರೂಪವನ್ನು ತಾಳಿ ತನ್ನ ಶಾಂತ, ಕರುಣೆಯ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಂಡನು. ಶಾಂತ ಮುಖ ಮತ್ತು ಕಾಲಾತೀತ ಜ್ಞಾನವನ್ನು ಹೊತ್ತ ಕಣ್ಣುಗಳೊಂದಿಗೆ ತತ್ಪುರುಷನು ದಿವ್ಯ ಸಾಕ್ಷಿಯ ಪಾತ್ರವನ್ನು ವಹಿಸಿದನು. ಅವನ ಹಾಜರಾತೆಯು ಮಾತ್ರವೇ ಸೃಷ್ಟಿಯನ್ನು ಜಾಗೃತಿಯ ಕಡೆಗೆ ಮುನ್ನಡೆಸಲು ಸಾಕಾರಣವಾಯಿತು. ತತ್ಪುರುಷನ ಪಾತ್ರವು ಕ್ರಿಯೆಗಿಂತ ವೀಕ್ಷಣೆ ಮತ್ತು ಅನುಮೋದನೆಗೆ ಸಂಬಂಧಪಟ್ಟಿದ್ದು. ಆತನ ದೃಷ್ಟಿಯು ಸೃಷ್ಟಿಯಲ್ಲಿ ಜಾಗೃತಿಯನ್ನು ತರಲು ಉದ್ದೇಶಿತವಾಗಿತ್ತು. ಕೋಪ, ಸ್ವಾರ್ಥ ಅಥವಾ ಮೋಹದ ಶ್ರೇಷ್ಠತೆಯನ್ನು ದಾಟಿ ಶುದ್ಧ ಚೇತನವಾಗಿ ನೋಡುವಂತಹುದು. ಈ ರೀತಿಯಾಗಿ ತತ್ಪುರುಷನ ಹಾಜರಾತೆಯು ವಿಶ್ವದಲ್ಲಿ ಒಂದು ಸೂಕ್ಷ್ಮ ಬದಲಾವಣೆಯನ್ನು ತಂದಿತು. ಜೀವಿಗಳು ತಮ್ಮ ಕೃತ್ಯಗಳು, ಭಾವನೆಗಳು ಮತ್ತು ಆಲೋಚನೆಗಳ ಬಗ್ಗೆ ಜಾಗೃತರಾಗಲು ಪ್ರೇರೇಪಿಸುತ್ತದೆ. ತತ್ಪುರುಷನ ಮಾರ್ಗದರ್ಶನದ ಪಾತ್ರವನ್ನು ವಿವರಿಸುವ ಒಂದು ಕಥೆಯೆಂದರೆ ರಾಜ ಇಂದ್ರದುಮ್ನನ ಕಥೆ. ಇಂದ್ರದುಮ್ನನು ಜ್ಞಾನಿ ಮತ್ತು ಕರುಣಾಮಯನಾದ ಶಕ್ತನಾಗಿದ್ದ, ಆದರೆ ಒಮ್ಮೆ ಅವನ ರಾಜ್ಯವು ಬರಗಾಲಕ್ಕೆ ಬಲಿಯಾಯಿತು. ಬೆಳೆಗಳು ವಿಫಲವಾದವು, ನದಿಗಳು ಒಣಗಿದವು, ಜನರು ಕಷ್ಟದಲ್ಲಿ ಸಿಲುಕಿದರು ಮತ್ತು ರಾಜನು ಈ ದುಃಖವನ್ನು ತಡೆಯಲು ಅಸಮರ್ಥನಾಗಿ ಹೊಣೆಗಾರಿಕೆಯಲ್ಲಿ ಸಿಲುಕಿಕೊಂಡನು.
ತನ್ನ ಪ್ರಜೆಗಳ ಕಷ್ಟವನ್ನು ನಿವಾರಿಸಲು ಶಕ್ತನಾಗದೆ ವಿಕಲ್ಪವಿಲ್ಲದ ರಾಜನು ಶಿವನಿಗೆ ಶರಣಾದನು ಮತ್ತು ಮಾರ್ಗದರ್ಶನವನ್ನು ಕೇಳಿದನು. ಮಹಾದೇವ ಶಿವನು ತತ್ಪುರುಷನ ರೂಪದಲ್ಲಿ ಅವನ ಎದುರು ಕಾಣಿಸಿಕೊಂಡು, ನೀನು ಚಿಂತೆ ಮಾಡುವುದರ ಬದಲು ಶಾಂತ ಹಾಗೂ ಸ್ಥಿರತೆಗೆ ಆದರ್ಶವಾಗಬೇಕಾಗಿದೆ. ಮಾತ್ರವಲ್ಲ, ಸ್ಥಿತಿಯನ್ನು ಸ್ಪಷ್ಟತೆಯಿಂದ ವೀಕ್ಷಿಸಿದರೆ ಮಾತ್ರ ನಿಜವಾಗಿಯೂ ನಿನ್ನ ಪ್ರಜೆಗಳಿಗೆ ಸೇವೆ ಮಾಡಬಹುದಾಗಿದೆ ಎಂದು ಸಲಹೆ ನೀಡಿದನು. ಈ ಮಾತಿನಿಂದ ಪ್ರೇರಿತನಾದ ರಾಜನು ತತ್ಪುರುಷನ ತತ್ವದ ಮೇಲೆ ಧ್ಯಾನಿಸಿ ತೀಕ್ಷ್ಣ ದೃಷ್ಟಿಯಿಂದ ವೀಕ್ಷಿಸುವ ಕಲೆಯನ್ನು ವೃದ್ಧಿಪಡಿಸಿಕೊಂಡನು. ತ್ವರಿತವಾಗಿ ಆತನ ಶಾಂತ ಹಾಗೂ ಸಮಾಧಾನಗೊಂಡ ವರ್ತನೆ ಜನರಲ್ಲಿ ಭರವಸೆ ಮೂಡಿಸಿತು. ರಾಜನು ಅವರನ್ನು ಸ್ಥಿರತೆಯ ಭಾವನೆಯಲ್ಲಿ ಮುನ್ನಡೆಸಿದನು ಮತ್ತು ಹಿಂದಿನಂತೆ ಗಮನವಿಲ್ಲದೆ ತಪ್ಪಿದ ಪರಿಹಾರಗಳನ್ನು ಕಂಡುಹಿಡಿದನು. ಸಮಯದೊಂದಿಗೆ ಅವನ ರಾಜ್ಯವು ಪುನಶ್ಚೇತನಗೊಂಡಿತು ಮತ್ತು ರಾಜ ಇಂದ್ರದುಮ್ನನು ಜ್ಞಾನಿಯಾಗಿದ್ದು ಪ್ರತಿಕ್ರಿಯೆಗಿಂತ ಜಾಗೃತಿಯ ಮೂಲಕ ಮುನ್ನಡೆಸಿ ಶಕ್ತನೆಂದು ಖ್ಯಾತನಾದನು. ಈ ಕಥೆಯು ತತ್ಪುರುಷನ ಬೋಧನೆಯನ್ನು ವಿವರಿಸುತ್ತದೆ. ಅಂದರೆ ನಿಜವಾದ ಬಲವು ತತ್ವಸಹಿತ ವೀಕ್ಷಣೆಯಲ್ಲಿದೆ. ಸಾಕ್ಷಿಯ ಪಾತ್ರವನ್ನು ಸ್ವೀಕರಿಸುವ ಮೂಲಕ ರಾಜ ಇಂದ್ರದುಮ್ನನು ಜ್ಞಾನವನ್ನು ಹೊಂದಿ ತನ್ನ ಜನರಲ್ಲಿ ಶಾಂತಿಯನ್ನು ತರಲು ಶಕ್ತನಾಗಿದನು. ತತ್ಪುರುಷನ ಗಾಳಿಯೊಂದಿಗೆ ಸಂಬಂಧವು ಅವನ ವೀಕ್ಷಣೆಯ ಅಜ್ಞಾತ ಶಾಶ್ವತ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ಗಾಳಿ ಎಲ್ಲೆಡೆ ಇದೆ, ಅದು ಅಗತ್ಯವಿದ್ದರೂ ಕಣ್ಣುಗಳಿಗೆ ಕಾಣುವುದಿಲ್ಲ. ಹೇಗೆಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ಅಸ್ತಿತ್ವದಲ್ಲಿರುವ ಶಾಶ್ವತ ಸಾಕ್ಷಿಯಂತೆ. ಗಾಳಿ ಜೀವನ ಮತ್ತು ಜಾಗೃತಿಯ ಸಂಕೇತ. ನಮಗೆ ಉಸಿರಿನಂತೆ ವೀಕ್ಷಕ ಚೇತನವು ಸದಾ ಹಾಜರಿರುತ್ತದೆ, ಶಾಂತವಾಗಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ವೀಕ್ಷಿಸುತ್ತಿರುವುದು. ಯೋಗಾಭ್ಯಾಸದಲ್ಲಿ ಉಸಿರಾಟವೇ ಆತ್ಮಜ್ಞಾನಕ್ಕೆ ಮುಖ್ಯ. ಉಸಿರಿನ ಮೇಲೆ ಕೇಂದ್ರೀಕರಿಸುವ ಮೂಲಕ ಸಾಧಕರಿಗೆ ವೀಕ್ಷಕ ಚೇತನದ ಜೊತೆಗೆ ಸಂಪರ್ಕ ಸಾಧ್ಯವಾಗುತ್ತದೆ. ತತ್ಪುರುಷನ ಈ ಶಕ್ತಿ ಜೀವನದ ಪ್ರತಿಯೊಂದು ಕ್ಷಣವನ್ನು ತೀರ್ಪು ಅಥವಾ ಪ್ರತಿರೋಧವಿಲ್ಲದೆ ಸ್ವೀಕರಿಸಲು ಪ್ರೇರಣೆ ನೀಡುತ್ತದೆ. ತತ್ಪುರುಷನ ಬೋಧನೆಗಳು ಪ್ರತಿದಿನದ ಜೀವನಕ್ಕೂ ವಿಸ್ತರಿಸುತ್ತವೆ. ಅವು ನಮಗೆ ನೇರವಾಗಿ ನಮ್ಮ ಅನುಭವಗಳನ್ನು ವೀಕ್ಷಿಸಲು ಸಹಾಯ ಮಾಡುತ್ತವೆ. ಒಂದು ಕಥೆ ಈ ಪಾಠವನ್ನು ವಿವರಿಸುತ್ತದೆ. ಇದರಲ್ಲಿ ಧ್ರುವ ಎಂಬ ರೈತನು ತನ್ನ ಬೆಳೆಯಿಂದ ಅಸಮಾಧಾನಗೊಂಡನು. ಪ್ರತಿ ವರ್ಷ ಬರ, ಕೀಟಗಳು ಅಥವಾ ಭಾರೀ ಮಳೆ ಅವನ ಬೆಳೆಗಳನ್ನು ಹಾಳು ಮಾಡುತ್ತಿದ್ದವು. ಅವನು ತನ್ನ ದಿನಗಳನ್ನು ನಿರಾಶೆಯಿಂದ ಕಳೆಯುತ್ತಿದ್ದನು. ಒಂದು ದಿನ ನದಿಯ ಬಳಿ ನಿಂತು ದುಃಖಭರಿತರಾಗಿ ಕುಳಿತಿದ್ದಾಗ ಧ್ರುವನು ಶಾಂತವಾಗಿ ಧ್ಯಾನಿಸುತ್ತಿದ್ದ ವೃದ್ಧ ಸನ್ಯಾಸಿಯನ್ನು ಕಂಡನು. ಕುತೂಹಲದಿಂದ ಧ್ರುವನು ಅವನ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ಹಂಚಿಕೊಂಡನು. ತತ್ಪುರುಷನ ಬೋಧನೆಗಳನ್ನು ಪ್ರತಿಬಿಂಬಿಸುತ್ತಿದ್ದ ಆ ಸನ್ಯಾಸಿ ಅವನಿಗೆ ಸಲಹೆ ನೀಡಿದನು. ನಿನ್ನ ಮನಸ್ಸನ್ನು ವೀಕ್ಷಿಸು. ನದಿಯಂತೆ ನಿನ್ನ ಆಲೋಚನೆ ಮತ್ತು ಭಾವನೆಗಳನ್ನು ಹರಿಯಲು ಬಿಡು. ಅವುಗಳನ್ನು ಹಿಡಿಯುವ ಅಥವಾ ಪ್ರತಿರೋಧಿಸುವ ಪ್ರಯತ್ನ ಮಾಡಬೇಡ. ಹೀಗಾದರೆ ಶಾಂತಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ಈ ಸಲಹೆಯನ್ನು ಅನುಸರಿಸಿದ ಧ್ರುವನು ತನ್ನ ಸವಾಲುಗಳನ್ನು ಅತಿಯಾದ ತೀವ್ರತೆಗೆ ತಳ್ಳದೆ ವೀಕ್ಷಿಸಲು ಕಲಿತನು. ಪ್ರತಿ ವಿಫಲತೆಗೆ ಕೋಪದಿಂದ ಪ್ರತಿಕ್ರಿಯಿಸುವ ಬದಲಾಗಿ ಶಾಂತವಾಗಿ ಅವುಗಳನ್ನು ವೀಕ್ಷಿಸುತ್ತಾ ಭೂಮಿಯೊಂದಿಗೆ ಕೆಲಸ ಮಾಡುವ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾ ಹೋದನು. ಅವನ ಭೂಮಿಯು ಕಾಲಕ್ರಮೇಣ ಅಭಿವೃದ್ಧಿಯಾಯಿತು ಮತ್ತು ಧ್ರುವನು ಜ್ಞಾನ ಮತ್ತು ಸಹನೆಗಾಗಿ ಪ್ರಸಿದ್ಧನಾದನು. ಈ ಕಥೆಯು ತತ್ಪುರುಷನ ವೀಕ್ಷಕ ಚೇತನವನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಶಕ್ತಿ, ಸಹನೆ ಮತ್ತು ಪಾರದರ್ಶಕತೆಯನ್ನು ಪಡೆಯಬಹುದು. ಇದರಿಂದ ಜೀವನದ ಸವಾಲುಗಳನ್ನು ಸಮತೋಲನದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ತತ್ಪುರುಷನು ಪರಮ ವೀಕ್ಷಕನಾಗಿ ಎಲ್ಲ ಜೀವಿಗಳಲ್ಲಿ ಶಾಂತ ಸ್ಮೃತಿಭಾವವನ್ನು ಪ್ರತಿನಿಧಿಸುತ್ತದೆ. ಅವನ ಉಪಸ್ಥಿತಿಯು ಜೀವನಕ್ಕೆ ಅಂಟಿಕೊಳ್ಳದೆ ಅಥವಾ ತೀರ್ಪು ಕೊಡದೆ ವೀಕ್ಷಿಸುವ ಶಕ್ತಿಯನ್ನು ನಮಗೆ ಸ್ಮರಿಸುತ್ತದೆ. ತತ್ಪುರುಷನ ಮೂಲಕ ಶಿವನು ಪ್ರತಿ ಅನುಭವ ಸಕಾರಾತ್ಮಕವಾದುದು ಅಥವಾ ನಕಾರಾತ್ಮಕವಾದುದು, ಸಂತೋಷಕರವಾದುದು ಅಥವಾ ನೋವಿನಿಂದ ಕೂಡಿರುವುದನ್ನು ಏಕಕಾಲದಲ್ಲಿ ಸ್ವೀಕರಿಸಲು ಶಕ್ತವಾಗಿರಬೇಕು ಎಂಬುದನ್ನು ಬೋಧಿಸುತ್ತದೆ. ಮಹಾಶಿವರಾತ್ರಿಯ ಹಬ್ಬದ ಸಮಯದಲ್ಲಿ ಭಕ್ತರು ಶಿವನ ಸಮಸ್ತ ದರ್ಶನವನ್ನು ಅರಿತು ತತ್ಪುರುಷನನ್ನು ಧ್ಯಾನಿಸುತ್ತಾರೆ. ಈ ವೀಕ್ಷಣೆಯ ಚೇತನ ನಮ್ಮೊಳಗೆ ಇರುವುದು ಎಂಬುದನ್ನು ಮನಗಂಡು ಭಕ್ತರು ಆಂತರಿಕ ವೀಕ್ಷಣೆಗೆ ಒಲಿಯುವಂತೆ ಜೀವನದ ಎರಡೂ ಪಕ್ಷಗಳಿಗೆ ಮೀರಿ ಶಾಂತಿಯನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಈ ಹಬ್ಬದ ಸಮಯದಲ್ಲಿ ತತ್ಪುರುಷೆಯ ವಿದ್ಮಹೇ ಮಹಾದೇವಯ್ಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರದ ಅರ್ಥವೇನೆಂದರೆ, ಆ ಪರಮಾತ್ಮನನ್ನು ನಾವು ತಿಳಿಯೋಣ, ಮಹಾದೇವನನ್ನು ಧ್ಯಾನಿಸೋಣ, ನಮಗೆ ರುದ್ರನ ಪ್ರೇರಣೆಯಾಗಲಿ ಎಂಬುದಾಗಿದೆ. ಈಶಾನ, ಆಕಾಶಾಭಿಮುಖ, ಇದು ಆಕಾಶದ ಅಂಶವನ್ನು ಪ್ರತಿನಿಧಿಸುತ್ತದೆ.
ಈಶಾನನು ಪರಮಜ್ಞಾನ, ದಿವ್ಯಚೇತನತೆ ಮತ್ತು ಶಾಶ್ವತ ಜ್ಞಾನಮೂಲವಾಗಿದ್ದು, ಈಶಾನ ಎಂಬ ಶಬ್ದವು ಸ್ವಾಮಿ ಅಥವಾ ಶಾಸಕ ಅರ್ಥವನ್ನು ಹೊಂದಿದೆ. ಇದು ಜ್ಞಾನ ಮತ್ತು ಬೆಳಕಿನ ಕ್ಷೇತ್ರಗಳಲ್ಲಿ ಶಿವನ ಪರಮಾಧಿಕಾರವನ್ನು ಸೂಚಿಸುತ್ತದೆ. ಈಶಾನನು ಶಿವನ ಪಂಚಮುಖಗಳಲ್ಲಿ ವಿಶೇಷ ಸ್ಥಾನ ಹೊಂದಿದ್ದು, ಭಕ್ತರಿಗೆ ಆತ್ಮಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಪಥದಲ್ಲಿ ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಆಕಾಶದ ಅಂಶವನ್ನು ಪ್ರತಿನಿಧಿಸುವ ಈಶಾನನು ಬ್ರಹ್ಮಾಂಡದ ಪೂರ್ಣತೆಗೆ ಮತ್ತು ಅನಂತ ಜ್ಞಾನಶಕ್ತಿಗೆ ಪ್ರತಿಬಿಂಬವಾಗಿದೆ. ಅವರ ಬೋಧನೆಗಳು ಸತ್ಯವನ್ನು ಅರಿಯಲು, ಜ್ಞಾನವನ್ನು ಸ್ವೀಕರಿಸಲು ನಮಗೆ ಪ್ರೇರಣೆಯಾಗಿದೆ, ಏಕೆಂದರೆ ಜ್ಞಾನವೇ ಮುಕ್ತಿ ಮಾರ್ಗವಾಗಿದೆ. ಪ್ರಾಚೀನ ಕಾಲದಲ್ಲಿ ಬ್ರಹ್ಮಾಂಡದ ಅನೇಕ ಮೂಲೆಗಳಿಂದ ಬಂದ ಋಷಿಗಳು ಮತ್ತು ಧರ್ಮ ಸಹಾಯಕರು ಅಸ್ತಿತ್ವದ ರಹಸ್ಯಗಳನ್ನು ಅರಿಯಲು ಪವಿತ್ರ ವನಗಳಲ್ಲಿ ಧ್ಯಾನ ಮಾಡುತ್ತಿದ್ದರು. ಅವರು ನಿರ್ಮಲ ದರ್ಶನಗಳನ್ನು ಹೊಂದಿದ್ದ ಶಿವನ ಇತರ ಸ್ವರೂಪಗಳಾದ ಅಘೋರ, ವಾಮದೇವ ಮತ್ತು ಸದ್ಯೋಜಾತನ ಪರಿಕರವನ್ನು ಅರಿತುಕೊಂಡಿದ್ದರು. ಆದರೂ ಬ್ರಹ್ಮಾಂಡದ ಮೂಲ ಮತ್ತು ಉದ್ದೇಶವನ್ನು ಆಳವಾಗಿ ಅರಿಯಲು ಈಶಾನನನ್ನು ಧ್ಯಾನಿಸುತ್ತಿದ್ದರು. ಇವರ ಸತ್ಯದ ಹಂಬಲವನ್ನು ಗಮನಿಸಿದ ಶಿವನು ಈಶಾನನಾಗಿ ಅವತರಿಸಿದನು. ದಿವ್ಯ ಶಾಂತಿಯನ್ನು ಮೂಡಿಸುವ, ಆಕಾಶದ ವಿಸ್ತಾರವನ್ನು ಹೋಲಿಸುವ ಪ್ರಕಾಶಮಾನವಾದ ರೂಪದಲ್ಲಿ. ಈಶಾನನ ದೃಷ್ಟಿಯು ಸಮಸ್ತ ಬ್ರಹ್ಮಾಂಡದ ಗಂಭೀರ ಅರ್ಥವನ್ನು ಪ್ರತಿಫಲಿಸುತ್ತಿದ್ದರೆ, ಅವನ ಶಾಂತರೂಪ ಆಳವಾದ ಸಂದೇಶವನ್ನು ಒಳಗೊಂಡಿತ್ತು. ಋಷಿಗಳು ಮತ್ತು ಸಾಧಕರು ಈ ದಿವ್ಯ ರೂಪವು ಅವರಿಗೆ ಬೇಕಾದ ಉತ್ತರಗಳನ್ನು ಹೊಂದಿದೆ ಎಂದು ಗ್ರಹಿಸಿದರು ಮತ್ತು ತೀವ್ರ ಶ್ರದ್ಧೆಯಿಂದ ಈಶಾನನಿಗೆ ನಮಸ್ಕರಿಸಿದರು. ಈಶಾನನನ್ನು ಆಕಾಶ ತತ್ವದ ಜತೆಗೆ ಸಂಬಂಧಪಡಿಸಲಾಗಿದ್ದು, ಇದರಿಂದ ಅವನ ಅಹಿತವಿಲ್ಲದ ಸ್ವರೂಪವನ್ನು ತಿಳಿಯಬಹುದು. ನಕ್ಷತ್ರಗಳನ್ನು ಹಿಡಿದಿರುವ ಆಕಾಶದಂತೆ ಈಶಾನನು ಸೀಮಿತವಿಲ್ಲದ ಜ್ಞಾನವನ್ನು ಅಡಗಿಸಿಕೊಂಡಿದ್ದಾನೆ. ಅವನ ಬೋಧನೆಗಳು ಅನಂತವಾಗಿವೆ ಮತ್ತು ಅವುಗಳು ತೆರೆದ ಹೃದಯ ಮತ್ತು ಮನಸ್ಸಿನಿಂದ ಬರುತ್ತದೆ. ಆಕಾಶವು ರೂಪದ ಹಿಂದಿನ ಸೃಷ್ಟಿಯ ಸಾಧ್ಯತೆಯನ್ನು ಪ್ರತಿನಿಧಿಸುತ್ತದೆ. ಹಾಗೆ ಈಶಾನನನ್ನು ಹುಡುಕುವವರಿಗೆ ಆಂತರಿಕ ಮೌನವನ್ನು ಸ್ವೀಕರಿಸಲು ಪ್ರೇರೇಪಿಸುತ್ತಾನೆ. ಎಲ್ಲಿ ಜೀವನದ ಆಳವಾದ ಪ್ರಶ್ನೆಗಳ ಉತ್ತರಗಳು ಸಹಜವಾಗಿ ಉದ್ಭವಿಸುತ್ತವೆಯೋ, ಅಲ್ಲಿ ಅವನ ಸಾನ್ನಿಧ್ಯವೂ ನಮಗೆ ನೆನಪಿಸುತ್ತದೆ. ಆಕಾಶದಂತೆ ನಮ್ಮ ಚೈತನ್ಯವು ಅಪಾರವಾಗಿದ್ದು ಎಲ್ಲಾ ಅನುಭವಗಳನ್ನು ಹೊಂದಿರುತ್ತದೆ. ಆತ್ಮಪರಿಶೋಧನೆಯ ಅಭ್ಯಾಸದಲ್ಲಿ ತಮ್ಮ ನಿಜವಾದ ಸ್ವಭಾವವನ್ನು ಅರಿತುಕೊಳ್ಳಲು ಧ್ಯಾನಿಸುತ್ತಾರೆ. ಈಶಾನನ ಬೋಧನೆಗಳು ಶಾಶ್ವತ ಸಾನ್ನಿಧ್ಯವನ್ನು ಹೊಂದಿವೆ. ತಮ್ಮ ಆಂತರಿಕ ಅಹಂಕಾರವನ್ನು ಮೀರಲು ಮತ್ತು ದೈವಿಕ ಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಆಂತರಿಕ ಪಥದಲ್ಲಿ ಹುಡುಕುತ್ತಾರೆ. ಈಶಾನನ ಶಕ್ತಿ ಹುಡುಕುವವರಿಗೆ ಒಳಗಿನ ಸ್ಪಷ್ಟತೆ ಮತ್ತು ಸತ್ಯವನ್ನು ಕಂಡುಹಿಡಿಯಲು ಮಾರ್ಗದರ್ಶನ ಮಾಡುತ್ತದೆ. ಒಂದು ಪೌರಾಣಿಕ ಕಥೆಯಲ್ಲಿ ಸುಮನ್ ಎಂಬ ಶಿಷ್ಯೆಯು ಜೀವನ ಮತ್ತು ಮರಣದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ಹೀಗಾಗಿ ಆಕೆಯು ಜ್ಞಾನಿಯಾದ ಗುರುವೊಬ್ಬರ ಬಳಿ ಹೋಗುತ್ತಾಳೆ. ಆ ಗುರು ಆಕೆಗೆ ಹೇಳುತ್ತಾನೆ, ಉತ್ತರವು ನಿನ್ನ ಆತ್ಮದೊಳಗೆಯೇ ಇದೆ, ಆಂತರಿಕವಾಗಿ ಹುಡುಕಿ. ತನ್ನ ಗುರುವಿನ ಸಲಹೆಯನ್ನು ಅನುಸರಿಸಿ ಸುಮನ್ ಧ್ಯಾನಿಸುತ್ತಾಳೆ. ಅವಳ ಹಲವು ವರ್ಷಗಳ ಆತ್ಮಪರಿಶೋಧನೆಯ ಮೂಲಕ ಅವಳಿಗೆ ಒಂದು ಮಹತ್ತಾದ ಅರಿವು ಒದಗುತ್ತದೆ. ಅವಳ ಆತ್ಮವು ಬ್ರಹ್ಮಾಂಡದೊಂದಿಗೆ ಏಕೀಕೃತವಾಗಿದ್ದು, ಅವಳು ಹುಡುಕುತ್ತಿದ್ದ ಜ್ಞಾನವೇ ಅವಳ ನಿಜವಾದ ಸ್ವಭಾವವಾಗಿದೆ. ಈಶಾನನ ಸಾನ್ನಿಧ್ಯವು ಅವಳಿಗೆ ಮನಸ್ಸಿನ ಭ್ರಮೆಗಳನ್ನು ಮೀರಿಸಲು ಸಹಾಯ ಮಾಡಿತು. ಆತ್ಮಜ್ಞಾನವನ್ನು ಕಂಡುಹಿಡಿಯಲು ಅವಳನ್ನು ಮಾರ್ಗದರ್ಶನ ಮಾಡಿತು. ಈಶಾನನು ಪ್ರತಿಯೊಬ್ಬ ಜೀವಿಯೊಳಗಿನ ಅರಿವಿಲ್ಲದ ಜ್ಞಾನವನ್ನು ಪ್ರತಿನಿಧಿಸುತ್ತಾನೆ. ಅವನ ಬೋಧನೆಗಳು ನಮಗೆ ಮೇಲ್ಮೈಯ ತೋರಿಕೆಗೆ ಮೀರಿ ನೋಡುವಂತೆ, ನಮ್ಮೊಳಗಿನ ಸತ್ಯವನ್ನು ಹುಡುಕಲು ಮತ್ತು ಜ್ಞಾನವನ್ನು ವಿನಮ್ರತೆ ಮತ್ತು ಕರುಣೆಯೊಂದಿಗೆ ಬೆಳೆಸಲು ಪ್ರೇರೇಪಿಸುತ್ತವೆ. ಈಶಾನನ ಮೂಲಕ ಶಿವನು ನಾವು ಹುಡುಕಬೇಕಾದ ಮಹತ್ತರ ಜ್ಞಾನವು ನಮ್ಮದೇ ದೈವಿಯ ಸ್ವರೂಪದ ಅರಿವಿನಲ್ಲಿ ಇದೆ ಎಂದು ಬೋಧಿಸುತ್ತಾನೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಕ್ತರು ಈಶಾನನನ್ನು ಸ್ತುತಿಸುತ್ತಾರೆ. ಜ್ಞಾನ ಮತ್ತು ಸ್ಪಷ್ಟತೆಗೆ ಆಶೀರ್ವಾದವನ್ನು ಬೇಡುತ್ತಾರೆ. ಈ ಪವಿತ್ರ ರಾತ್ರಿ ಈಶಾನನು ಅಜ್ಞಾನವನ್ನು ನಾಶ ಮಾಡಿ ತಮ್ಮ ನಿಜವಾದ ಸ್ವರೂಪವನ್ನು ಅರಿಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಈ ಹಬ್ಬದ ಸಮಯದಲ್ಲಿ ಈಶಾನ ಸರ್ವವಿದ್ಯಾನಾಮೀಶ್ವರ, ಸರ್ವಭೂತಾನಾಂ ಬ್ರಹ್ಮಾಧಿಪತಿ, ಬ್ರಾಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಷ್ಟು ಸ ಏವ ಸದಾಶಿವ ಓಂ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರದ ಅರ್ಥವೇನೆಂದರೆ, ಎಲ್ಲ ಜ್ಞಾನದ ಅಧಿಪತಿ, ಎಲ್ಲ ಜೀವಿಗಳ ಒಡೆಯ, ಎಲ್ಲ ಅಧ್ಯಯನ ಮತ್ತು ಭಕ್ತಿಯ ಸೂತ್ರಧಾರ, ನನಗೆ ಶುಭವಾಗಲಿ, ಹಾಗೆಯೇ ಸದಾ ಮಂಗಳಕರವಾಗಿರಲಿ ಓಂ ಎಂಬುದಾಗಿದೆ. ಮಹಾದೇವ ಶಿವನ ಈ 5 ಮುಖಗಳು 5 ಇಂದ್ರಿಯಗಳನ್ನು ಪ್ರತಿನಿಧಿಸುತ್ತವೆ. ಪ್ರತಿ ಮುಖವು ಒಂದು ಜೀವನ ಪಾಠವನ್ನು ಬೋಧಿಸುತ್ತದೆ.
ನಾವು ನಮ್ಮೊಳಗಿನ ದೈವಿಕ ಗುಣಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು ಎಂಬುದನ್ನು ಸೂಚಿಸುತ್ತವೆ. ಪಂಚಮುಖ ಶಿವನು ಸಮತೋಲನವನ್ನು ಹುಡುಕಲು, ಧೈರ್ಯದಿಂದ ನಮ್ಮ ಸವಾಲುಗಳನ್ನು ಎದುರಿಸಲು ಮತ್ತು ಅವನ ದೈವಿ ಮಾರ್ಗದರ್ಶನದ ಅಡಿಯಲ್ಲಿ ಸ್ವಯಂ ಅನ್ವೇಷಣೆಯತ್ತ ಪ್ರಯತ್ನಿಸಲು ನಮಗೆ ಪ್ರೇರಣೆ ನೀಡುತ್ತದೆ.